ಈ ಸಿನಿಮಾ ನಮ್ಮ ಎಲ್ಲ ತಾಯಂದರಿಗೆ ಅರ್ಪಣೆ ಅಂತ ಹೇಳ್ತೀನಿ. ಲಕ್ಷ್ಮೀಪುತ್ರ ಸಿನಿಮಾ ಪ್ರತಿ ತಾಯಂದರು ನನ್ನ ಜಗತ್ತಲ್ಲಿರುವಂಥ, ನಮ್ಮ ಕರ್ನಾಟಕದಲ್ಲಿರುವಂಥ, ನಮಗೆ ವಿದ್ಯೆ ಕಲಿಸಿರ್ತಕ್ಕಂಥವ್ರಾಗ್ಬೋದು, ನಮಗೆ ಜನ್ಮ ನೀಡಿರುವಂಥವ್ರಾಗ್ಬೋದು, ನಮಗೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನಮ್ಗೆ ಯಾವುದೋ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡಿರುವಂಥ ತಾಯಂದರು, ಎಲ್ಲ ತಾಯಂದ್ರಿಗೂ ಈ ಸಿನಿಮಾನ ಅರ್ಪಿಸ್ತಾ ಇದ್ದೀವಿ. ಚಿಕ್ಕು ಹೇಳ್ದಂಗೆ ನಮ್ಮ ಜೊತೆ ಒಂದು ದೊಡ್ಡ ಟೀಮ್ ಇದೆ. ನನ್ನ ಎಲ್ಲ ಸಿನಿಮಾಗಳಲ್ಲೂ ಯಾರು ನನ್ನ ಸಪೋರ್ಟಿಂಗ್ ಟೆಕ್ನಿಷಿಯನ್ಗಳು ಯಾರ್ಯಾರು ಇದ್ದರು ಅವರೇ ಕೆಲಸ ಮಾಡ್ತಾ ಇದ್ದಾರೆ. ಫೈಟ್ ಮಾಸ್ಟರ್ ರವಿ ವರ್ಮ, ಅರ್ಜುನ್ ಜನ್ಯ ಫಸ್ಟ್ ಟೈಮ್ ಅವನದು ನಂದು ಸಾಂಗ್ಗಳು, ಅರ್ಜುನ್ ಜನ್ಯಂದು ನಾನು ತುಂಬ ಸಾಂಗ್ಸ್ಗಳನ್ನ ಬರೆದಿದ್ದೀನಿ. ತುಂಬ ಲಾಸ್ಟಲ್ಲಿ ಉಪಾಧ್ಯಕ್ಷದಲ್ಲೂ ಒಂದು ಸಾಂಗ್ ಹಿಟ್ಟಾಗಿತ್ತು. ಇದರಲ್ಲಿ ಫಸ್ಟ್ ಸಾಂಗ್ ಬರೆದಿದ್ದು ಅರ್ಜುನ್ ಜನ್ಯ, ಇದರಲ್ಲಿ ಹೃದಯ ಹೃದಯ ಅಂತ ಯುಗ ಸಿನಿಮಾ. ಅಲ್ಲಿಂದ ಫ್ರೆಂಡ್ಸು, ನಾನು ಅರ್ಜುನ್ ಇಲ್ಲಿವರೆಗೂ ಕೆಲಸ ಮಾಡೋಕ್ಕಾಗಿರಲಿಲ್ಲ. ಫಸ್ಟ್ ಟೈಮ್ ಹಿಂಗೆ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಅಂತಂದಾಗ ಫಸ್ಟ್ ಹೆಸರಾಕ್ಬಿಡು ಆಮೇಲೆ ಮಾಡೋಣ ಕೆಲಸನ ಅಂತಂದ್ಬಿಟ್ಟು ಅರ್ಜುನ್ದು ಹಂಗೆ ಶುರುವಾಯಿತು. ಅದಾದಮೇಲೆ ದೀಪು ನನ್ನ ಎಲ್ಲ ಸಿನಿಮಾಗಳಿಗೂ ಎಡಿಟರ್ ಆಗಿ ಅವನೇ ಕೆಲಸ ಮಾಡ್ತಾ ಇದ್ದಿದ್ದು. ಈ ಸಿನಿಮಾಗೂ ಮೋಹನ್ ಬಿಕೆರೆ ಆರ್ಟ್ ಡೈರೆಕ್ಟ್ರು ಎಲ್ಲರೂ ಬರಬೇಕಾಗಿತ್ತು, ಬಂದಿಲ್ಲ. ಬಟ್ ನೆಕ್ಸ್ಟ್ ಎಲ್ಲರನ್ನೂ ಕರೆದು ಶೂಟ್ಸ್ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀವಿ ಮಧ್ಯ ಇದರಲ್ಲಿ. ಎಲ್ಲರೂ ನಿಮ್ಮ ವಿಶಸ್ ಇರಲಿ. ಹೌದೌದು, ನಾನೇ ಬರೀತೀನಿ. 4 ಸಾಂಗ್ ಇದೆ. ಹೌದೌದು, ಅಮ್ಮನ ಮೇಲೆ ಒಂದು ಸಾಂಗ್ ಇದೆ. ಹೌದೌದು, ಖಂಡಿತ. ಅಲ್ಲ, ಅಮ್ಮ ಮಗನ ಸಿನಿಮಾ ಮಾಡಿ ಅಮ್ಮನ ವ್ಯಾಲ್ಯೂ ಬಗ್ಗೆ ಹೇಳ್ತಾ ಇದೀವಿ ಅಂತಂದ್ರೆ ಅಮ್ಮನ ಬಗ್ಗೆ ಸಾಂಗ್ಸ್ ಇಲ್ಲ ಅಂತಂದ್ರೆ ಇದೆ. ಕರೋನಾಗೂ ಇದಕ್ಕೂ ಸಂಬಂಧ ಇಲ್ಲ. ಕರೋನಾ ಟೈಮಲ್ಲಿ ನಾವು ಖಾಲಿ ಕೂತಿದ್ವಲ್ಲ, ಅವಾಗ ಮಾಡಿದ ಕತೆ. ಕರೋನಾ ಇದರಲ್ಲಿ ಯಾವುದೇ ಥರದ್ದು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಬಟ್ ಅವತ್ತು ಒಂದಷ್ಟು ವ್ಯಾಲ್ಯೂಸ್ ಮಿಸ್ ಮಾಡ್ಕೊಂಡ್ವಿ ಗೊತ್ತಾ, ನಾವು ಒಂದಷ್ಟು ಸಂಬಂಧಗಳನ್ನ, ಎಷ್ಟೋ ಜನ ವ್ಯಕ್ತಿಗಳನ್ನ. ಆ ಟೈಮಲ್ಲಿ ಅದೊಂದು ಯಾವುದೋ ಒಂದು ಇನ್ಸಿಡೆಂಟ್ ಸ್ಪಾರ್ಕ್ ಆಗಿತ್ತು. ಅಂದರೆ ಎಷ್ಟೋ ಜನ ನೋಡೋಕ್ಕಾಗ್ದೇ ಇರೋದು, ಎಷ್ಟೋ ಜನಕ್ಕೆ ಫೋನ್ ಮಾಡೋಕ್ಕಾಗಲಿಲ್ಲ, ಆಸ್ಪತ್ರೆಗೆ ಹೋದವರು ವಾಪಸ್ ಬರಲೇ ಇಲ್ಲ. ಹಂಗಂತ ಕರೋನಾಗೂ ಇದಕ್ಕೂ ಸಂಬಂಧನೇ ಇಲ್ಲ. ಕರೋನಾ ಇದರಲ್ಲಿ ನಡೆಯುವಂಥ ಕಥೆನೂ ಅಲ್ಲ. ಒಂದು ರೂರಲ್ ಮಂಡ್ಯ ಸುತ್ತಮುತ್ತ ಇರುವಂಥ ಒಂದು ರೂರಲ್ ಏರಿಯಾದಲ್ಲಿ ನಡೆಯುವಂಥ ಒಂದು ಕಥೆ. ಮಂಡ್ಯ ಸುತ್ತಮುತ್ತ ಪ್ಲಾನ್ ಮಾಡ್ತಾ ಇದೀವಿ, ಮೈಸೂರು ಶೂಟ್ ಪ್ಲಾನ್ ಮಾಡ್ತಾ ಇದೀವಿ. ಅದಾದ್ಮೇಲೆ ಗೋವಾ, ಅದಾದ್ಮೇಲೆ ವಾರಣಾಸಿ, ಕಾಶಿ, ಇಷ್ಟು ಜನ. ಅಂದ್ರೆ ನಮ್ಗೆ ಈ ಪಾತ್ರನ ನಾನು ಕತೆ ಬರ್ದಾಗ್ಲೇನೆ ನಮ್ಮಲ್ಲಿ ಫಸ್ಟು ನಮ್ಮ ಇಂಡಸ್ಟ್ರಿ ನಮ್ಗೆ ಅಮ್ಮ ತುಂಬ ಅಂದ್ರೆ ಎಮೋಷನ್ ಆಗಿ ನೋಡ್ಬೋದು, ಎಂಟರ್ಟೈನ್ಮೆಂಟ್ ಆಗಿ ನೋಡ್ಬೋದು, ಮತ್ತೆ ಕಾಮಿಡಿ ಆಗಿ ನೋಡ್ಬೋದು. ತುಂಬ ಅದಕ್ಕೆ ಜೀವ ತುಂಬುವಂತ ಅಮ್ಮ ಅಂತ ಅನ್ನಿಸಿದಾಗ ನನಗೆ ತಾರಮ್ಮನೆ ಜ್ಞಾಪಕ ಬರೋದು. ಫಸ್ಟು ಇದರಲ್ಲೆಲ್ಲ ನೋಡ್ತಾ ಇದ್ರೆ ಉಮಾಶ್ರೀ ಅಮ್ಮ ಇದು ಬರ್ತಾ ಇದ್ರು. ಇದರಲ್ಲಿ ಸ್ವಲ್ಪ ಎಂಗೇಜ್ ಇರೋದ್ರಿಂದ ತಾರಮ್ಮ. ಇಲ್ಲ, ಅಂದ್ರೆ ಎಲ್ಲಾನು ನಾವು ಒಂದು ಸಿನಿಮಾ ಅಂತ ಮಾಡಿದಾಗ ಆ ಕತೆಗೆ ಏನು ನ್ಯಾಯವಾಗಿ ಕೇಳುತ್ತಲ್ಲ, ಆ ಬಜೆಟ್ ಅಂತೂ ಇದರಲ್ಲಿ ಇದ್ದೇ ಇರುತ್ತೆ. ಯಾಕೆಂದ್ರೆ 4 ಸಾಂಗ್ ಇದೆ ಅಂದಾಗ ಸಾಂಗ್ಸ್ಗಳನ್ನ ಚೆನ್ನಾಗಿ ಮಾಡಲೇಬೇಕು. ಹೌದು, ಯಾಕೆಂದ್ರೆ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಂದಾಗ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲಾನು ಕೊಡುವಂತ ಒಂದು ಬಜೆಟ್, ಒಂದು ಸಫಿಷಿಯಂಟ್ ಬಜೆಟ್ ಇದ್ದೇ ಇದೆ ಸಿನಿಮಾದಲ್ಲಿ. ಶೂಟಿಂಗ್ ಫೆಬ್ರವರಿ 10th ಇಂದ ಶುರು ಆಗುತ್ತೆ. ಖಂಡಿತವಾಗ್ಲೂ ಸಿನಿಮಾ ಶೂಟಿಂಗ್ ಮುಗಿಯುತ್ತೆ. ಯಾವುದು ದೊಡ್ಡ, ಅದೇ ಚಿಕ್ಕು ಹೇಳ್ದಂಗೆ ಆ ದೊಡ್ಡ ಸಿನಿಮಾಗಳು ಯಾವುದು ಆ ಥರ ಟೈಮಲ್ಲಿ ಬರಲಿಲ್ಲ ಅಂತಂತಂದ್ರೆ ಅದೇ ದಿನ ಬರ್ತೀವಿ ರಿಲೀಸ್ಗೆ. ಇಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ತೀವಿ. ಯಾಕೆ ಅಂತಂದ್ರೆ ಸಿನಿಮಾಗಳು ನಮ್ಮ ಸಿನಿಮಾಗಳೇ, ಕನ್ನಡ ಸಿನಿಮಾಗಳೇ ಅಂತ ಬಂದಾಗ ತುಂಬಾ ಯಾವುದೋ ಒಂದು ದೊಡ್ಡ ಸಿನಿಮಾ ಬಂತು ಅಂತಂದಾಗ ಅದನ್ನ ಬಿಟ್ಟು ನೆಕ್ಸ್ಟ್ 1 week or 2 weeks ಬಿಟ್ಟು ಬರ್ಬೋದು. ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ ಅವರು. ದಾದಾ ಅಂತ ಕರಿತೀವಿ. ಯಾವುದೇ ಒಂದು ಗುಡ್ ಆರ್ ಬ್ಯಾಡ್ ಯಾವುದಕ್ಕಾದ್ರೂ ಒಂದು ಫೋನ್ ನೋಡೋದ ತಕ್ಷಣನೇ ಇದು ಮಾಡಿ ಪ್ರತಿಯೊಂದು ಹಂತದಲ್ಲೂ ನಾನು ಅದ್ದೂರಿ ಸಿನಿಮಾ ಮಾಡಿದ್ದಾಗಿಂದನೂ ಇಲ್ಲಿವರೆಗೂ ನನಗೆ ಒಂದು ಬ್ಯಾಕ್ ಸಪೋರ್ಟ್ ಇಲ್ಲಿ ಇರುತ್ತೆ. ಯಾವಾಗ ಅವ್ರ ಬ್ಲೆಸ್ಸಿಂಗ್ಸ್, ಅವ್ರ ಸಪೋರ್ಟ್, ಅವ್ರ ಪ್ರೆಸೆನ್ಸ್.
ಹ್ಮ್. ಅಂದ್ರೆ ಎಲ್ಲರೂ ನಮ್ಗೆ ಏನನ್ನೋರು ಚಿಕ್ಕಣ್ಣ ಏನನ್ನೋರು ಅಲ್ಲ, ಎಲ್ಲರೂ ತುಂಬಾ ಚಿಕ್ಕಣ್ಣ ತುಂಬಾ ನ್ಯಾಚುರಲ್ ಆಗಿ ಮಾಡ್ತಾನೆ ಅಂತಂದವರು. ಹಂಗಾಗಿ ಹೌದು, ಯಾಕೆಂತಂದ್ರೆ ತುಂಬಾ ಡ್ರಾಮೆಟಿಕಲ್ ಆಗಿಲ್ಲ ಮಾಡಲ್ಲ ಅವ್ನು. ನಾನು ಅವ್ನು ನನ್ನ ಸಿನಿಮಾದಲ್ಲಿ ವರ್ಕ್ ಮಾಡಿದಲ್ಲ, ನಾನು ನೋಡಿದ್ದೀನಿ. ಹಂಗಾಗಿ ನ್ಯಾಚುರಲ್ ಆಗಿ ಮಾಡ್ತಾ ಇರೋದ್ರಿಂದ ಏನೋ ಒಂದು ಸೆಕೆಂಡ್ ಸಿನಿಮಾಯಿಂದ ಶುರು ಮಾಡೋಣ ಅಂತ ಅನ್ನಿಸ್ತು. ಹಂಗಾಗಿ ನ್ಯಾಚುರಲ್ ಇಷ್ಟಪಟ್ಟು. ಕನ್ನಡದಲ್ಲ ಯಾರಿಗೆ? ಹಾಂ